ಸೈಜ್ ನೋಡೋಣ. ಇದು ಕೈ ಜೋಡ್ಸಕ್ಕಾಗಲ್ಲ ಸರ್. ಇಲ್ಲಿ ನೋಡಿ. ಹೌದು, ಕೈ ಜೋಡ್ಸಕ್ಕಾಗಲ್ಲ, ಇದು ಅಷ್ಟಿದೆ ಇಲ್ಲಿ. ಹೌದು, ಸಖತ್ ಸೈಜ್ ಇದೆ ಸರ್. ಕೃಷಿ ಒಂದು ತಪಸ್ಸು, ಅದು ಒಂದಿನದಲ್ಲಿ ಮುಗಿಯುವಂಥದ್ದಲ್ಲ, ನಿರಂತರವಾಗಿರಬೇಕು. ಹೌದು. ಹಂಗಾಗಿ ಈಗ ಹೊಸದಾಗಿ ಬರುವಂಥ ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಯಾರು ಬರ್ತಾ ಇದ್ದೀರ ರೈತರು, ಅವರು ಕೂಡ ಧೈರ್ಯವಾಗಿ ಬರ್ಬೋದು. ಮತ್ತು ಸ್ವಲ್ಪ ವಿತ್ ಸಮ್ ಪ್ರಾಪರ್ ಕ್ಯಾಲ್ಕುಲೇಟೆಡ್ ರಿಸ್ಕು ಮತ್ತು ಪ್ರಾಪರ್ ಪ್ಲ್ಯಾನ್ ಮೂಲಕ ಬಂದರೆ ಸಕ್ಸಸ್ ಆಗ್ಬೋದು. ಆ್ಯಕ್ಚುಲಿ ರೈತನೇ ಮೊದಲ ವಿಜ್ಞಾನಿ ಈ ಕೃಷಿನಲ್ಲಿ. ಯಾಕಂತಂದರೆ ಅವನ ಅನುಭವಗಳನ್ನು ಹೇಳಿದ ಮೇಲೇ ಕೃಷಿ ವಿಜ್ಞಾನಿಗಳು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವರು ವಿಜ್ಞಾನಿಗಳು ಅಂತ ಅನ್ಸ್ಕೊಂಡಿದ್ದೇ ಹೊರತು ಮೊದಲ ವಿಜ್ಞಾನಿ ಬಂದು ರೈತನೇ. ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನೀಗ ಒಂದು ಮೆಣಸಿನ ತೋಟದಲ್ಲಿದ್ದೇನೆ. ಸೊ ಇದು ಬರೀ ಮೆಣಸಿನ ತೋಟ ಅಲ್ಲ, ಇವ್ರು ಸಾಕಷ್ಟು ಈ ತರ ಒಂದಷ್ಟು ಪಾರ್ಟಿಷನ್ಸ್ ಗಳನ್ನ ಮಾಡ್ಕೊಂಡು, ಒಂದ್ರಲ್ಲಿ ಮೆಣಸು, ಒಂದ್ರಲ್ಲಿ ಆಪಲ್, ಒಂದ್ರಲ್ಲಿ ಕೋಕೋ, ಆ ತರ ವಿಧ ವಿಧವಾದಂತ ಬೆಳೆಗಳನ್ನ ಬೆಳೆದಿದ್ದಾರೆ. ಬನ್ನಿ ಈ ಮೆಣಸಿನ ನಿರ್ವಹಣೆ ಎಷ್ಟು ಈಸಿ ಮತ್ತೆ ಹೇಗೆಲ್ಲ ಮಾಡ್ಬೋದು ಅಂತ ಡೀಟೇಲ್ ಆಗಿ ನೋಡೋಣ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ನೋಡಿ ಮೆಣಸಿಗೆ ಈ ತರ ರೋಗ ಬಂದ್ಬಿಡುತ್ತೆ, ಈ ರೋಗ ಬಂದ್ರೆ ಕಾಯೇ ಬಿಡಲ್ಲ ಅಂತ. ಇಲ್ಲಿ ನೋಡಿ, ಆ ರೋಗ ಬಂದ್ರು ಎಷ್ಟು ಕಾಯಿ ಬಿಟ್ಟಿದೆ ಅಂತ ನೀವೇ. ಸೊ ಬನ್ನಿ ಹೋಗೋಣ, ಆ ಸಾರ್ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್ ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತ, ಕೆಳಲಿಪುರ ಗ್ರಾಮ, ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆ. ಇಲ್ಲಿ ನಾನೊಂದು 3 ಎಕರೆ ಜಮೀನು ತಗೊಂಡು ಒಂದು 10 ತಾಕುಗಳನ್ನು ಮಾಡಿ, 10 ತಾಕುಗಳಲ್ಲಿ ಆ್ಯಪಲ್ದು ಸಪ್ರೇಟ್ ಮಾಡಿದ್ದೀವಿ, ಕೋಕೋದು ಸಪ್ರೇಟ್ ಮಾಡಿದ್ದೀವಿ. ಇದು ಟೆಂಪ್ರರಿ ಇನ್ಕಮ್ಗೋಸ್ಕರ ನಾವು ಒಂದು ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿನ ಬೆಳೀತಾ ಇದ್ದೀವಿ. ಈ ಮೆಣಸಿನ್ಕಾಯಿ ನೋಡಿ, ತುಂಬ ಜನ ಹೇಳ್ತಾರೆ ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕ್ದೇನೆ ನಾವು ಬೆಳೆಯೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಚಿಲ್ಲಿ ಎಲ್ಲ ಕುಯ್ದು ನಾವು, ಇದು ಮುಗ್ದಿರೋದು, ಹಾರ್ವೆಸ್ಟ್ ಎಲ್ಲ ಮುಗ್ದಿದೆ ಈಗಾಗಲೇ, ಒಂದು 7-8 ಸಲ ನಾವು ಕುಯ್ದು ಮುಗ್ದಿರೋಂಥ ಚಿಲ್ಲಿ ಇದು. ಸೊ ಇನ್ನೂ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದಕ್ಕೆ ನಾವು ಬಳಸಿರೋದು ಬರೀ ಜೀವಾಮೃತ ಮತ್ತು ನಮ್ಮ ವರ್ಮಿ ವಾಶ್ ಅಷ್ಟೇನೆ. ಅದು ಬಿಟ್ಟರೆ ಎಗಮೈನೋ ಆಸಿಡ್ನ ನಾವು ಮೇಲ್ಗಡೆಗೆ ಮೂರ್ಟ್ ರೋಗಕ್ಕೆ ಅಂತ ಸ್ಪ್ರೇ ಮಾಡಿದ್ದೀವಿ. ಇನ್ನೂ ಕೂಡ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ನಾವು ಆರ್ಗ್ಯಾನಿಕ್ ಕಾನ್ಷಿಯಸ್ ಇರೋ ಕಸ್ಟಮರ್ಸನ್ನೇ ನಾವು ಮೇಯ್ನಾಗಿ ಇದು ಮಾಡ್ತಾ ಇರೋದ್ರಿಂದ, ಫೋಕಸ್ ಮಾಡ್ತಾ ಇರೋದ್ರಿಂದ ಅವ್ರುಗಳಿಗೆ ಗೊತ್ತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಹೌದು. ಸೊ ಅವ್ರೇನು ಮಾಡ್ತಾರೆ, ಇಷ್ಟು ಸಣ್ಣ ಮೆಣಸಿನ್ಕಾಯಿ ಕೂಡ ಬಿಡೋದಿಲ್ಲ ಅವರು. ಹೌದು. ಇದನ್ನ ನಮಗೆ ಒಳ್ಳೆ ಪ್ರೈಸ್ಗೆ ಕೊಟ್ಟು ತಗೊಳ್ತಾರೆ. ಮತ್ತು ಈಗ ನಾವು ಇದಕ್ಕೆ ಕೊಡುವಂಥ ಜೀವಾಮೃತ ಮತ್ತು ಎರೆ ಜಲ ಎಲ್ಲವೂ ಕೂಡ ನಮ್ಮ ಅಡಿಕೆ ಗ್ರೋತ್ ಕೂಡ ಇದು ನೋಡಿ, ಇದೊಂದು ತಾಕಲ್ಲಿ ಎಷ್ಟು ಚೆನ್ನಾಗಿದೆ ಗ್ರೋತ್ ನೋಡಿ. ಏನು ಸೈಜ್ ಇದೆ ನೋಡಿ, ಒಳ್ಳೆ ಸಖತ್ ಸೈಜ್ ಇದೆ ಪ್ರತಿಯೊಂದು. ಸೊ ಅಲ್ಲೂ ಕೂಡ ಇದೆ. ಸೊ ನಾವು ಜೀವಾಮೃತ ಎಲ್ಲ ಜಾಸ್ತಿ ಕೊಡ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಅಡಿಕೆ ಮತ್ತೆ ತೆಂಗು, ಬಾಳೆ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಟ್ಕೊಳ್ಳಿ ಸರ್, ಅದು ಒಂದು ನಿಮಿಷ ಏನಿದೆ ಬುಡ ಸೈಜ್ ನೋಡೋಣ. ಇದು ಕೈ ಜೋಡ್ಸಕ್ಕಾಗಲ್ಲ ಸರ್. ಇಲ್ಲಿ ನೋಡಿ. ಹೌದು, ಕೈ ಜೋಡ್ಸಕ್ಕಾಗಲ್ಲ, ಇದು ಅಷ್ಟಿದೆ ಇಲ್ಲಿ. ಹೌದು, ಸಖತ್ ಸೈಜ್ ಇದೆ ಸರ್. ಮತ್ತೆ ನಮ್ಮಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ನಾವು ಅಡಿಕೆ ಮರಗಳಿಗೆ ಬೇರೆಯವರು ಇದು ಮಾಡ್ತಾರಲ್ಲ, ಆ ಥರ ಸುಣ್ಣ ಹೊಡೆದಿಲ್ಲ. ಕಾರಣ ಏನಕ್ಕೆ ಅಂತಂದರೆ, ನ್ಯಾಚುರಲ್ ಆಗಿ ನಾವು ಶ್ಯಾಡೋ ಕ್ರಿಯೇಟ್ ಮಾಡಿರೋದ್ರಿಂದ, ಎಸ್ಪೆಷಲಿ ಸೌತ್ ಸೈಡಲ್ಲಿ ನಾವು ಇದು ಮಾಡಿದ್ದೀವಿ, ಫೋಕಸ್ ಮಾಡಿದ್ದೀವಿ. ಮತ್ತು ಯಾರು ಆರ್ಗ್ಯಾನಿಕಲಿ ಅಗ್ರಿಕಲ್ಚರ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಅವರು ಬಂದು ಇಲ್ಲ ಸಾಯಿಲ್ ಕಾರ್ಬನ್ ಇಂಪ್ರೂವ್ ಮಾಡ್ಕೋಬೇಕು, 3 ವರ್ಷ ಆಗುತ್ತೆ, 6 ವರ್ಷ ಆಗುತ್ತೆ, ಅದೆಲ್ಲ ಸುಳ್ಳು. ನಿಮಗೆ ಇನ್ಕಮ್ ಬೇಕು ಅಂತಂದರೆ ಮೊದಲನೇ 20ನೇ ದಿನದಿಂದನೇ ಇನ್ಕಮ್ ಸ್ಟಾರ್ಟ್ ಆಗ್ತದೆ. ಹೆಂಗೆ ಅಂತಂದರೆ, ಸೊಪ್ಪುಗಳ ಮೂಲಕ ಸ್ಟಾರ್ಟ್ ಮಾಡಿ ನೀವು. ಎಸ್ಪೆಷಲಿ ನಾವು ಇದನ್ನು ಮಾಡೋದ್ರಿಂದ, ಇದು ಪಾಲಕ್ ಹಾಕೋದ್ರಿಂದ ಮಣ್ಣಲ್ಲಿರುವಂಥ ಎಲ್ಲ ಟಾಕ್ಸಿಕ್ ಅಂಶಗಳನ್ನು ಅದು ಅಬ್ಸರ್ವ್ ಮಾಡಿಕೊಂಡು ಸಾಯಿಲ್ನ ಆರ್ಗ್ಯಾನಿಕ್ ಕಾರ್ಬನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಅದು ತುಂಬ ಹೆಲ್ಪ್ ಮಾಡುತ್ತೆ. ಪಾಲಕ್ ಗಿಡಗಳು ಮತ್ತು ನಮ್ಮ ಇದು ಪತ್ರೊಡೆಗೆ ಯೂಸ್ ಮಾಡ್ತೀವಲ್ಲ, ಕೆಸುವಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಬಟ್ ಪಾಲಕ್ಕು ನೀವು ಕಡಿಮೆ ನೀರಲ್ಲಿ ಕೂಡ ಬೆಳಿಬೋದು. ಹಂಗಾಗಿ ಈಗ ಹೊಸದಾಗಿ ಬರುವಂಥ ಆರ್ಗ್ಯಾನಿಕ್ ಕಾನ್ಸೆಪ್ಟ್ ಇಟ್ಕೊಂಡು ಯಾರು ಬರ್ತಾ ಇದ್ದೀರ ರೈತರು, ಅವರು ಕೂಡ ಧೈರ್ಯವಾಗಿ ಬರ್ಬೋದು. ಮತ್ತು ಸ್ವಲ್ಪ ವಿತ್ ಸಮ್ ಪ್ರಾಪರ್ ಕ್ಯಾಲ್ಕುಲೇಟೆಡ್ ರಿಸ್ಕು ಮತ್ತು ಪ್ರಾಪರ್ ಪ್ಲ್ಯಾನ್ ಮೂಲಕ ಬಂದರೆ ಸಕ್ಸಸ್ ಆಗ್ಬೋದು. ಮತ್ತು ಈಗ ಹಳ್ಳಿನಲ್ಲಿರುವಂಥ ಹುಡುಗರುಗಳು ಯಾವುದೋ ಸೆಕ್ಯೂರಿಟಿ ಕೆಲಸಕ್ಕಾಗಲಿ ಅಥವಾ ಯಾವುದೋ ಒಂದು ಕಂಪ್ನಿಗಳಿಗಾಗಲಿ 10,000 15,000ಕ್ಕೆ ಹೋಗಿ ಸಿಟಿನಲ್ಲಿ ದುಡಿಯೋದ್ರ ಬದಲು ಈ ಥರ ಒಂದೊಂದು ಸಣ್ಣ ತಾಕಲ್ಲಿ ಮಾಡಿಕೊಂಡು, ಒಂದು ವೇಳೆ ಅವ್ರಿಗೇನು ಐಡಿಯಾ ಇಲ್ಲ ಅಂತಲೇ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನೇ ನನಗೆ ಗೊತ್ತಿರೋದನ್ನು ಹೇಳ್ಕೊಡ್ತೀನಿ. ಅವ್ರು ಇಲ್ಲೇ ಜೀವನ ಕಟ್ಕೊಳ್ಳೋ ಅಷ್ಟು ಸುಭದ್ರವಾಗಿ ಇರ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಸೂಪರ್ ಸರ್, ನಿಜವಲ್ಲ ಎಲ್ಲರೂ ಈ ಥರ ಒಂದಷ್ಟು ಥಾಟ್ ಇಟ್ಕೊಬೇಕು ಸರ್. ಮತ್ತು
ಈ ಹಸಿಮೆಣಸಿನಕಾಯಿ ಕೃಷಿ ಅಂತ ಬಂದ್ರೆ ಹ್ಮ್. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೊಂದು ಎಲೆ ರೋಗ ಅದೇ ಬರುತ್ತೆ, ಮುರುಟು ರೋಗ. ಮುಟ್ಟು ರೋಗ ಬರುತ್ತೆ ಅಂತಾರೆ. ಸೊ ನಿಮ್ಗೆ ಆತರ ಮುಟ್ಟು ರೋಗ ಏನಾದ್ರು ಕಂಡಿದ್ಯಾ? ಮುರುಟು ರೋಗ ನಮ್ಮಲ್ಲೂ ಬಂತು. ಇಲ್ಲಿ ನೋಡಿ, ಇಲ್ಲಿ ಈ ಮುರುಟು ರೋಗಕ್ಕೆ ನಾವೇನ್ ಮಾಡ್ತೀವಿ, ಅಲ್ಲಿ ನಮ್ಮ ಹತ್ರ ಎಗಮೈನೋ ಆಸಿಡ್ ಮಾಡ್ಕೊಂಡಿದೀವಿ. ಅದು ಮೇನ್ ಇದು 2 ಕಾರಣದಿಂದ ಬರುತ್ತೆ. ಒಂದು ಕೀಟ ಬಾಧೆಯಿಂದ ಬರ್ತದೆ, ಇಲ್ಲ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಬರ್ತದೆ. ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ತಿಳ್ಕೊಂಡು ಎಗಮೈನೋ ಆಸಿಡ್ ನ ಸ್ಪ್ರೇ ಮಾಡ್ತೀವಿ. ನ್ಯೂಟ್ರಿಷನ್ಸ್ ಡಿಫಿಷಿಯನ್ಸಿ ಇದ್ರೆ ನಾವು ಎರೆಜಲ ಸ್ಪ್ರೇ ಮಾಡ್ತೀವಿ. ಸರ್, ಎಗ್ ಅಮಿನೋ ಆಸಿಡ್ ಅಂದ್ರೆ ಯಾವ ತರ ಮಾಡೋದು? ಎಗಮೈನೋ ಆಸಿಡ್ ಅನ್ನ ನಾನು ನಮ್ಮ BRC ಗೆ ಹೋಗ್ತೀವಲ್ಲ, ಶಾರ್ಟ್ ಎಗ್ಗಮೈನೋನ ನಾವು ಒಂದು 10 ನಿಂಬೆಹಣ್ಣು ಅಂದ್ರೆ ಒಂದು 200 ml ನಿಂಬೆಹಣ್ಣು ಜ್ಯೂಸ್ಗೆ ಒಂದು 3 ಎಗ್ ಹಾಕಿ ಅದನ್ನು 3 ದಿನ ಬೆಳಿಗ್ಗೆ ಸಂಜೆ ಹಿಂಗೆ ಜಸ್ಟ್ ಶೇಕ್ ಮಾಡಿ ಇಡಬೇಕು. 4ನೇ ದಿನಕ್ಕೆ ಒಂದು 50 ಗ್ರಾಮ್ ಬೆಲ್ಲ ಹಾಕಿದ್ರೆ ಎಗ್ಗಮೈನೋ ಆಸಿಡ್ ರೆಡಿ ಆಗುತ್ತೆ. ಆ ಎಗ್ಗು ಸಾಮಾನ್ಯ ಹಂಗೆ ಇಟ್ಬಿಟ್ರೆ ತುಂಬ ಸ್ಮೆಲ್ ಬರುತ್ತೆ, ಬಟ್ ಎಗ್ಗಮೈನೋ ಆಸಿಡ್ ಘಮ್ ಅಂತ ತುಂಬ ಚೆನ್ನಾಗಿರ್ತದೆ. ವರ್ಷ ಪೂರ್ತಿ ಯೂಸ್ ಮಾಡ್ಬೋದು. ಓಕೆ, ಒನ್ಸ್ ಮಾಡಿದ್ರೆ ಒಂದು ವರ್ಷ. ಮತ್ತೆ 1 ಲೀಟರ್ಗೆ ಬರೀ 1 ml ಯೂಸ್ ಮಾಡಬೇಕು. ಅದು ಅಷ್ಟು ಸ್ಟ್ರಾಂಗ್ ಇರ್ತದೆ. ಮತ್ತೆ ಈ ಟ್ರಿಪ್ಸ್ ಅಂಡ್ ಮೈಟ್ಸ್ ಅಂತ ಏನು ಬರ್ತದೆ ಅದೆಲ್ಲ ಕೂಡ ನಮಗೆ ನಾಶ ಆಗುತ್ತೆ. ಓಕೆ, ಮತ್ತೆ ನಿಮ್ಮ ಎರೆಜಲನ ಇದು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದ್ರೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ. ಈಗ ನನಗೆ ಇದ್ರ ಬಗ್ಗೆ ಅರಿವೇ ಇಲ್ಲ ಸರ್. ನಿಮ್ ವಿಡಿಯೋ ನೋಡ್ದೆ ನಾನು, ನೀವ್ ಹೇಳಿದ್ರಿ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ. ನಾನು ಎಲ್ಲ ಕೂಲಿ ಕೆಲಸ ಮಾಡ್ತಿದ್ದೆ, ನನಗೂ ಆಸೆ ಬಂದ್ಬಿಡ್ತು, ಜಮೀನಿದೆ, ಸುಮ್ಮನೆ ಎಲ್ಗೋ ಹೋಗ್ತಾ ಇದ್ದೀನಿ, ನಾನ್ ತಗೊಂಬಂದ್ ಇದು ಹಾಕ್ದೆ, ಎಲ್ಲ ಈ ತರ ಟ್ರಿಪ್ಸ್ ಈ ತರ ಆಗೋಯ್ತು. ಇದು ನನಗೀಗ ಇದು ಡಿಫಿಷಿಯನ್ಸಿ ಇಂದ ಆಗಿದೆಯೋ ಅಥವಾ ಕೀಟಬಾಧೆಯಿಂದ ಆಗಿದೆಯೋ ಅಂತ ಹೇಗೆ ನಾನ್ ನೋಡೋದು? ನನಗೆ ಅನುಭವ ಇಲ್ಲ ಸರ್. ಆಕ್ಚುಲಿ ಮೊದಲೇ ಎಲ್ಲಾನು ಕಲ್ತ್ಕೊಂಡು ನಾವು ಕೃಷಿ ಮಾಡೋದ್ರೊಳಗೆ ನಮ್ಗೆ ಏಜ್ ಆಗ್ಬಿಟ್ಟಿರ್ತದೆ. ಹಂಗಾಗಿ ಏನಾಗ್ತದೆ ಅಂತಂದ್ರೆ ಇದ್ರದ್ದು ಒಂದು ಫೋಟೋ ಆಗ್ಲಿ ಅಥವಾ ಒಂದು ವಿಡಿಯೋ ಆಗ್ಲಿ ಒಂದು ನಮಗಾದ್ರೂ ಕಳಿಸ್ಬೋದು. ಇಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ಕೃಷಿ ವಿಜ್ಞಾನಿಗಳು ಕಳಿಸಿದ್ರೆ ಅವ್ರು ಏನು ಇಶ್ಯೂ ಅಂತ ಹೇಳ್ತಾರೆ, ಅದಕ್ಕೆ ನೀವು ಕೆಮಿಕಲ್ಗೆ ಹೋಗ್ದೇನೆ ಆರ್ಗ್ಯಾನಿಕಲಿ ಏನ್ ಮಾಡ್ಬೇಕು ಅಂತ ಅನ್ನೋದಕ್ಕೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನೇ ಹೇಳ್ತೀನಿ. ನನ್ಗೆ ಬಟ್ ನಮ್ಗೆ ಇದನ್ನ ಐಡೆಂಟಿಫೈ ಮಾಡಬಹುದಾ ಸರ್? ಇದು ನೋಡಿ, ಅದೇ 1 ಅಥವಾ 2 ಸಲ ನೀವು ಬೇರೆಯವರಿಂದ ಅನುಭವ ಪಡ್ಕೊಂಡ್ಮೇಲೆ ನೀವೇ ಐಡೆಂಟಿಫೈ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಇಲ್ಲಿ ನೋಡಿ, ಇದು ಟ್ರಿಪ್ಸ್ ಇಂದ ಆಗುವಂತ ಒಂದು ಮುರುಟು ರೋಗ. ಇದು ಇದ್ರ ಎಲೆ ಕೆಳಗಡೆ ಸಣ್ಣದ ಹಿಂಗೆ ಕೈ ಇದು ಮಾಡಿದ ಅಂತಂದ್ರೆ ನಿಮ್ಗೆ ಸಣ್ಣದು ಕೀಟಗಳಿರ್ತದೆ. ಅದು ಸಾಮಾನ್ಯ ಸ್ವಲ್ಪ ತಂಪೊತ್ತಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಸೊ ಅದೇನಾಗುತ್ತೆ, ಕೆಳಗಡೆ ಇದನ್ನ ರಸ ಹೀರ್ಕೊಂಡು ಎಲೆ ಏನಾಗುತ್ತೆ ಹಿಂಗ್ ಮುದುರುತ್ತೆ. ಎಲೆ ಮುದ್ರದಾಗ ನಾವು ಎಗಮೈನೋ ಆಸಿಡ್ ಅಥವಾ ನೀಮ್ ಆಯಿಲ್ ಕೂಡ ಹಾಕ್ಬೋದು. ಪರ್ ಲೀಟರ್ಗೆ 5 ml 10,000 ppm ನೀಮ್ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಕೂಡ ಇದು ಸರಿ ಹೋಗ್ತದೆ. ಮತ್ತೆ ಇಮಿಡಿಯೇಟ್ ನ್ಯೂಟ್ರಿಷನ್ಸ್ ಕೊಡೋದ್ರಿಂದ, ಮೈಕ್ರೋ ನ್ಯೂಟ್ರಿಷನ್ಸ್ ನಾವು ಕೊಡೋದ್ರಿಂದ ಎಲೆಗಳು ಮತ್ತೆ ಸಹಜ ಸ್ಥಿತಿಗೆ ಬಂದು ಗಿಡ ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತದೆ. ಸೊ ಅಂದ್ರೆ ಇದ್ರ ಹಿಂದೆ ನಾವು ತಿರುಗಿಸಿ ನೋಡ್ಬೇಕು ಏನಕ್ಕಾಗಿದೆ ಅಂತ. ಹೌದು, ಓಕೆ. ಸೊ ಅದರಿಂದ ಗೊತ್ತಾಗುತ್ತೆ. ಸೊ ಇದೆಲ್ಲದಕ್ಕೂ ಒಂದ್ ಸ್ವಲ್ಪ ಅನುಭವ ಬಂದ್ಮೇಲೆ ನೀಟಾಗಿ ಗೊತ್ತಾಗುತ್ತೆ. ಒಂದ್ಸಲ 2 ಸಲ ಮಾಡಿದ್ರೆ ಅನುಭವ ಬರ್ತದೆ ಸರ್. ಮೊದಲು ಆಕ್ಚುಲಿ ರೈತನೇ ಮೊದಲ ವಿಜ್ಞಾನಿ ಈ ಕೃಷಿನಲ್ಲಿ. ಯಾಕಂತಂದ್ರೆ ಅವನ ಅನುಭವಗಳನ್ನು ಹೇಳಿದ ಮೇಲೇನೆ ಕೃಷಿ ವಿಜ್ಞಾನಿಗಳು ಅದ್ರ ಮೇಲೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ ಅವರು ವಿಜ್ಞಾನಿಗಳು ಅಂತ ಅನ್ಸ್ಕೊಂಡಿದ್ದೇ ಹೊರತು ಮೊದಲ ವಿಜ್ಞಾನಿ ಬಂದು ರೈತನೇ. ಪ್ರತಿಯೊಂದು ಕೂಡ ಅವನಿಂದಾನೇ R&D ಸ್ಟಾರ್ಟ್ ಆಗೋದು. ಸರ್, ಸುಮಾರು ಆಕ್ಚುಲಿ ಜನರಲಿ ಯಾವ ವಿಡಿಯೋದಲ್ಲೂ ನಾನು ಇದಕ್ಕೆ ಏನ್ ಹೇಳ್ತಾರೆ, ನೀವ್ ಎಷ್ಟು ಮಾಡಿದಿರ ಆತರ ಎಲ್ಲೂ ಹೇಳಕ್ ಹೋಗಲ್ಲ. ನೀವ್ ಜನರಲಿ ಹೇಳಿದ್ರಿ, ಓಕೆ, ಇವು ಒಂದು ಊರಲ್ಲಿ ಇರೋರು ಅಲ್ಲಿ ಇಲ್ಲಿ ಹೋಗೋದ್ ಬಿಟ್ರೆ ಈ ತರ ಒಂದಷ್ಟು ತಾಕುಗಳನ್ನ ಹಾಕೊಂಡ್ ಮಾಡಿದ್ರೆ ಒಂದ್ ಸ್ವಲ್ಪ ಹಣ ಸಂಪಾದನೆ ಆಗತ್ತೆ ಅಂತ. ಸರ್, ಆರಾಮಾಗಿ ಒಬ್ರು ಜೀವನ ನಡೆಸಕ್ ಅಷ್ಟು ಮಾಡ್ಬೋದಾ ಸರ್? ಮಾಡ್ಬೋದು ಸರ್, ಮಾಡ್ಬೋದು. ಯಾಕಂತಂದ್ರೆ ಈಗ ಸಿಟಿನಲ್ಲಿ ಹೋಗಿ ನನ್ಗೆ ಬರೋ 15,000 20,000ದಲ್ಲಿ ರೂಮ್ ರೆಂಟೇನೆ 4,000 5,000 ಕಟ್ಕೊಂಡು ಊಟ ತಿಂಡಿಗೂ ಆಗದೇನೆ ನಾವು ಪರದಾಡ್ಕೊಂಡು ಅಲ್ಲಿ ಒದ್ದಾಡ್ಕೊಂಡು ಜೀವನ ಮಾಡೋದ್ರ ಬದಲು ಮತ್ತೆ ಏಜ್ ಇರೋದ್ರೊಳಗಡೆ ಅವ್ರ ತಂದೆ ತಾಯಿಗಳು ಕೂಡ ಕೃಷಿ ಅನುಭವ ಚೆನ್ನಾಗಿರ್ತದೆ. ಇವರು ಹೋಗಿ ಈಗ 30-35 ವರ್ಷ ಆದಮೇಲೆ ಅಲ್ಲಿ ಮಕ್ಕಳು ಮರಿ ಆದಮೇಲೆ ಅಲ್ಲಿ ಜೀವನ ಮಾಡೋಕ್ಕಾಗದೆ ಒದ್ದಾಡ್ಕೊಂಡು ಬರೀ ಕೈಯಲ್ಲಿ ಬಂದು ಹಳ್ಳಿನಲ್ಲಿ ಕೂತ್ಕೊಳ್ಳೋದ್ರೊಳಗಡೆ ಇವರು ಕೃಷಿ ಕೂಡ ಮರ್ತು ಬಿಟ್ಟಿರ್ತಾರೆ. ಅದ್ರ ಬದಲು ಅವರು ವಯಸ್ಸು ಇರಬೇಕಾದ್ರೇ ಅವ್ರ ತಂದೆ ತಾಯಿಗಳಿಗೆ ಸಪೋರ್ಟಿವ್ ಆಗಿದ್ದುಕೊಂಡು ಅವ್ರಿಗಿರುವಂಥ ನಾಲೆಡ್ಜನ್ನು ಇವರು ಕಲ್ತ್ಕೊಂಡು ಇಲ್ಲೇ ಕೃಷಿ ಮಾಡಿದ್ರೆ ಅದ್ಭುತವಾಗಿ ಮಾಡ್ಬೋದು. ಸೂಪರ್ ಸರ್, ತುಂಬಾನೇ ಕೃಷಿ ಮತ್ತೆ ಕೃಷಿ ಒಂದು ತಪಸ್ಸು. ಅದು ಒಂದಿನದಲ್ಲಿ ಮುಗಿಯುವಂಥದ್ದಲ್ಲ, ನಿರಂತರವಾಗಿರಬೇಕು. ಹೌದು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡೋದಲ್ಲ ವೀಕ್ಷಕರೇ, ಯಾವ ತರ ಇತ್ತು ಈ ಮೆಣಸಿನ ಕೃಷಿ ಅಂತ. ತುಂಬಾನೇ ಈಸಿ. ನಿಮ್ಗೇನಂದ್ರೆ ಅಲ್ಲಿ ಏನ್ ಆಗ್ತಿದೆ ಅನ್ನೋ ಒಂದ್ ಸಣ್ಣ ಒಂದು ಅರಿವು ಬಂದ್ಬಿಟ್ರೆ ನೋಡಿ, ನೀವುಗಳು ಕೂಡ ಇದೇ ತರ ಒಂದಷ್ಟು ಒಳ್ಳೆ ಫಲಗಳನ್ನ ತಗೊಬಹುದು ಮೆಣಸಿನಲ್ಲಿ. ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾರೆ. ನಿಮ್ಮ ಹತ್ರ ಕೂಡ ಒಂದಷ್ಟು ಸಣ್ಣ ಪುಟ್ಟ ಜಾಗ ಇದ್ರೆ ದಯವಿಟ್ಟು ಕೃಷಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.